ಮಾರ್ನಿಂಗ್ ಗೈಸ್. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಬಂದು ಮಿಡಲ್ ಕ್ಲಾಸ್ ಜೀವನ. ಸೊ ಈ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲ ಎಷ್ಟು ಟಚ್ ಆಗಿರುತ್ತೆ ಅಂತ ಗೊತ್ತು. ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ರಾಜ್ಯದಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಜೀವನ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಸೊ ಕೆಲವೊಂದ್ಸಲಿ ಪೆಟ್ರೋಲಿಗೆ ಕಾಸಿರುತ್ತೆ, ಊಟಕ್ಕೆ ಕಾಸಿರಲ್ಲ. ಊಟಕ್ಕೆ ಕಾಸಿದ್ರೆ ಪೆಟ್ರೋಲಿಗೆ ಕಾಸಾಗಲ್ಲ. ಸೊ ಇದೆರಡನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೋ ಹೀಗೋ ಕಷ್ಟಪಟ್ಟು ಓದಿ ಪಾಸಾಗಿ ಸೊ ಡಿಗ್ರಿ ಲೈಫ್ ಮುಗಿಸಿ ಇನ್ನೇನೋ ಕೆಲಸಕ್ಕೆ ಹೋಗಬೇಕು ಅಂದಾಗ ನಮಗೊಂದು ರಿಯಲೈಸ್ ಆಗುತ್ತೆ. ಸೊ ಫ್ರೆಷರ್ಸ್ಗೆ ಆಪರ್ಚುನಿಟೀಸ್ ಇಲ್ಲ. ಸೊ ಆಪರ್ಚುನಿಟೀಸ್ ಇದ್ದರೂ ಸಂಬಳ ಸೆಟ್ ಆಗಲ್ಲ. ಸೊ ಏನೋ ಒಂದು ಒಪ್ಕೊಂಡು ಹೋಗೋಣ ಅಂತ ಹೋಗೋಕ್ಕೆ ಶುರು ಮಾಡಿದಾಗ ಲೈಫಲ್ಲಿ ಎಲ್ಲೋ ಒಂದು ಕಡೆ ಏನೋ ಬೆಳೀತಿದ್ದೀವಿ ಅನ್ನೋ ಒಂದು ಫೀಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಏನೋ ಬಂದಿರುತ್ತೆ. ಸೊ ಒಂದು ಕಷ್ಟ ಮುಗೀತು, ಇನ್ನೇನು ನಾನು ಸೆಟಲ್ ಆಗ್ತೀನಿ, ನನ್ನ ಜೀವನದಲ್ಲೂ ಒಳ್ಳೆ ಟೈಮ್ ಬರುತ್ತೆ. ಸೊ ಈ ಥರ ಅಂತ ಅಂದ್ಕೊಳ್ತಿದ್ದಂಗೆ ನಮಗೆ ಇನ್ನೊಂದು ಕಷ್ಟ ಶುರುವಾಗುತ್ತೆ. ಸೊ ಇದನ್ನು ಬೇರೆಯವ್ರ ಲೈಫ್ ಕಂಪೇರ್ ಮಾಡೋದ್ಕಿಂತ ಸೊ ಇದನ್ನು ನನ್ನ ಲೈಫಲ್ಲೇ ನಾನು ಬಂದಿದ್ದು ಹೆಂಗೆ ಅಂತ ಹೇಳೋಕ್ಕೆ ಶುರು ಮಾಡ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ಡಿಗ್ರಿ ಮುಗಿಸಿ ನಾನು BCom ನ್ಯೂ ಹಾರಿಝಾನ್ ಕಾಲೇಜಲ್ಲಿ ಮಾಡಿದ್ದು. ಸೊ ಅದನ್ನು ಮುಗಿಸಿ ಸರಿ ಇನ್ನು ಫೈನಲ್ ಇಯರ್ BCom ಮಾಡಬೇಕಾದ್ರೆ ನಂಗೆ ಅರ್ಥ ಆಯಿತು ಒಂದು ವಿಷಯ. ಸೊ ಲೈಫಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಜೊತೆಗೆ ಇವಾಗ ನಾನು ಅಂದ್ಕೊಂಡಿದ್ದೆ BCom ಮುಗಿಸಿದ್ರೆ ಬ್ಯಾಂಕಿಂಗಲ್ಲಿ ಕೆಲಸ ಸಿಗುತ್ತೆ ಅಥವಾ ಇನ್ನೊಂದು ಅಂದ್ಕೊಂಡಿದ್ದೆ. ಬಟ್ ಅದು ಅಷ್ಟು ಈಸಿ ಅಲ್ಲ ಅಂತ ಗೊತ್ತಾಯಿತು. ಸೊ ಬ್ಯಾಂಕಿಂಗ್ ಅಂದರೆ ಅದಕ್ಕೆ ಸಪ್ರೇಟ್ ಎಕ್ಸಾಮ್ ಬರೀಬೇಕು, ಅದಕ್ಕೂ ಪ್ರಿಪೇರ್ ಆಗಬೇಕು. ನಿಜ ಹೇಳಬೇಕಂದ್ರೆ ನಾನು ಅಷ್ಟು ಓದೋ ಅಂಥ ವ್ಯಕ್ತಿ ಅಲ್ಲ. ನಮ್ಮ ಮನೇಲಿ ಹೆಂಗಿತ್ತು ಅಂದರೆ ನನ್ನ ಓದೋಕ್ಕೆ ಕಳಿಸೋರು ಏನೋ ಓದಬೇಕು ಬರಬೇಕು ಇಷ್ಟರಲ್ಲಿದ್ದೆ. ಸೊ ಮುಂದಕ್ಕೆ ಹೋಗ್ತಾ ಜೀವನದಲ್ಲಿ ಒಂದು ಅರ್ಥ ಇತ್ತು, ಅಯ್ಯೋ ನಾನು ದುಡಿದ್ರೇ ನನಗೆ ಮರ್ಯಾದೆ ಸಿಗೋದು. ಊರು ಬಿಟ್ಟು ಊರಿಗೆ ಬಂದಿದ್ದು, ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದು. ಸೊ ಏನೋ ಒಂದು ಸಾಧಿಸೋಕ್ಕಲ್ವಾ. ಸೊ ಆ ಸಾಧನೆ ಏನೋ ಒಂದು ಮಾಡೋಣ, ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಎಲ್ಲರೂ ಕ್ವಶನ್ ಮಾಡ್ತಾರೆ ಅನ್ನೋದೊಂದು ಅರ್ಥ ಆಯಿತು. ಸೊ ಅಲ್ಲಿಂದ ಶುರುವಾಯಿತು ನನ್ನ ಈ ಜರ್ನಿ. ಸೊ ಇವಾಗ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಬ್ಲಾಗಲ್ಲಿ ಸೊ ಮಿಡಲ್ ಕ್ಲಾಸ್ ಜೀವನ ಅಂದರೆ ಹೆಂಗಿರುತ್ತೆ ಏನು, ಸೊ ನಮ್ಮ ಲೈಫಲ್ಲಿ ನಾವು ಎಷ್ಟು ಕಷ್ಟ ಫೇಸ್ ಮಾಡಿದ್ವಿ ಅನ್ನೋದನ್ನ ಕವರ್ ಮಾಡೋಣ. ಸೊ ಕಷ್ಟ ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಜೀವನ ಒಂಥರ ನೆಮ್ಮದಿಗೂ. ನೀನು ತುಂಬ ಬಡವನಾಗೂ ಇರಲ್ಲ, ತುಂಬ ಶ್ರೀಮಂತನಾಗೂ ಇರಲ್ಲ, ಎರಡರ ಮಧ್ಯದಲ್ಲಿ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀಯ. ಆಸೆಗಳು ಸಾವಿರ, ಬಟ್ ಆಸೆ ಅನ್ನೋದಕ್ಕಿಂತ ಈ ದುಡ್ಡು ಅಂತ ವಿಷಯ ಬಂದಾಗ ಬೇಡ ಅಂದ್ಬಿಟ್ಟು ಕೈ ಮುಗ್ದು ಸೈಲೆಂಟಾಗಿ ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ. ಸೊ ಹಂಗೆ ಈ ಕಾರ್ ತೊಗೊಂಡಿದ್ದು ನಾನು ಹಂಗೆ. ಸೊ ನಮ್ಮ ಅಕ್ಕಗೆ ಒಡವೆ ಮಾಡಿಸ್ಬೇಕಂದ್ಬಿಟ್ಟು ನಾವು ಕಾಸು ಎತ್ತಿಟ್ಟಿದ್ವಿ. ಸೊ ಅವಾಗ ನನಗೆ ನಮ್ಮ ಅಕ್ಕಗೆ ಎಲ್ಲ ಮಾಡ್ತಿದ್ದೀರಾ, ನನಗೇನು ಕೊಡಿಸ್ತಾ ಇಲ್ಲ ಅಂದ್ಬಿಟ್ಟು ನಾನು ಮನೇಲಿ ಹಠ ಮಾಡೋಕ್ಕೆ ಶುರು ಮಾಡಿ ಈ ಕಾರ್ ತೊಗೊಂಡಿದ್ದು. ಸೊ ಈ ಕಾರ್ ತೊಗೊಂಡಿದ್ದು ನಾನು ಸೆಕೆಂಡ್ಸಲ್ಲಿ. ಇದು ಸ್ಕೋಡಾ ರ್ಯಾಪಿಡ್ ಅಂದ್ಬಿಟ್ಟು 2015 ಮಾಡೆಲ್. ಆಮೇಲೆ ಇದು ವೈಟ್ ಕಲರು. ನಾನು ಪರ್ಟಿಕ್ಯುಲರ್ ಆಗಿ ವೈಟ್ ಕಲರ್ ಬೇಕು ಅಂತಲೇ ತೊಗೊಂಡಿದ್ದು. ಸೊ ನಂಗೆ ವೈಟ್ ಅಂದರೆ ತುಂಬ ಇಷ್ಟ. ಸೊ ಹಿಂಗೆ ನೋಡ್ಕೊತ ಹೋದಾಗ ಸೊ ಕಾರ್ ತೊಗೊಂಡೆ, ಎಲ್ಲ ಆಯಿತು. ಇನ್ನೇನು ಒಂದು ಸ್ಟೇಜಿಗೆ ಬಂದೆ ಅನ್ನೋ ಅಷ್ಟರಲ್ಲಿ ಗೊತ್ತಾಯಿತು ಈ ನನ್ನ ಕಾರು ತೊಗೊಳೋದೊಂದೇ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು. ಸೊ ಮೇಂಟೆನೆನ್ಸ್ ಅಂದರೆ ನಾವು ಅಂದ್ಕೊತೀವಿ ಡೀಸೆಲ್ ಹಾಕ್ಸೋದು ಅಥವಾ ಇನ್ಶೂರೆನ್ಸ್ ಕಟ್ಟೋದು ಇದು ಅಷ್ಟೇ ಅಂತ. ಸೊ ಹಂಗಲ್ಲ. ಒಂದು ಗಾಡಿ ಸೆಕೆಂಡ್ಸಲ್ಲಿ ತೊಗೊಂಡಾಗ ಅದು ನಮ್ಮ ಕೈಗೆ ಬಂದು ಅದು ನಮಗೆ ಒಂದು ಗ್ರಿಪ್ ಕೊಡಬೇಕಂದ್ರೆ ಸೊ ನಮಗೆ ತುಂಬ ಪ್ರಾಸೆಸ್ ಇರುತ್ತೆ. ಸೊ ಆ ಪ್ರಾಸೆಸ್ ಎಷ್ಟು ಕಷ್ಟ ಅಂದರೆ ಸೊ ಏನೇನೆಲ್ಲ ಈ ಸೆಕೆಂಡ್ ಮಾರ್ಕೆಟಲ್ಲಿ ನಿಮಗೆ ಗೊತ್ತು, ತುಂಬ ಫ್ರಾಡ್ ನಡೀತಿದೆ, ಏನೇನೋ ನಡೀತಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಈ ಪರ್ಟಿಕ್ಯುಲರ್ ಕಾರ್ ತೊಗೊಂಡಾಗ ಇದರಲ್ಲಿ ನನಗೆ ಮೇಜರಾಗಿ ಅಷ್ಟೊಂದು ಪ್ರಾಬ್ಲಮ್ಸ್ ಕಾಣಿಸಿಲ್ಲ. ಸೊ ನಾನು ಗ್ಯಾರೇಜಿಗೆ ತೊಗೊಂಡೋಗಿ ತೋರಿಸಿದಾಗ ಅವ್ರು ಅದೇ ಹೇಳಿದ್ರು. ಬಟ್ ಆಮೇಲೆ ಬಂತು ನೋಡಿ ಖರ್ಚು. ಇದು ಆಲ್ಮೋಸ್ಟ್ ಒಂದು ಟೈಮಲ್ಲಿ ಬೇಡ ನನಗೆ ಈ ಕಾರು ಮಾರೋಣ
ಅಂದ್ಬಿಟ್ಟು ಡಿಸೈಡ್ ಆಗಿದೆ. ಸೊ ಆ ಡಿಸೈಡ್ ಆಗಿದ್ದ ಟೈಮಲ್ಲಿ ಏನೋ ಒಂದು ಗೊತ್ತಿಲ್ಲ, ನನ್ನೊಳಗೇನೆ ಒಂದು ಉಟ್ಕೊಂತು. ನಾನು ಯಾಕೆ ಇಷ್ಟು ಕಷ್ಟಪಟ್ಟು ತೊಗೊಂಡಿರೋ ಕಾರ್ನ ನಾನು ಮಾರಿ ಮುಂದೆ ಏನು ಹೊಸ ತೊಗೊಳಕ್ಕಾಗುತ್ತಾ? ಆಗಲ್ಲ, ಕಷ್ಟ ಇದೆ. ಸೊ ಇದೆಲ್ಲ ನೋಡಿದಾಗ ಬೇಡ, ಇದನ್ನ ಹಿಡ್ಕೊಳೋಣ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಮುನ್ನುಗ್ದೆ. ಸೊ ಅವಾಗ ಅದು ಗೊತ್ತಿಲ್ಲ, ನನ್ನ ಲಕ್ಕೋ ಅಥವಾ ಏನೋ ದೇವ ಆಶೀರ್ವಾದನೋ ಗೊತ್ತಿಲ್ಲ. ಸೊ ನಾನು ಅದನ್ನು ಆ ಗ್ಯಾರೇಜ್ ಬಿಲ್ನ ಪೇ ಮಾಡಿ ಕಾರ್ನ ಆಚೆ ಬಿಡಿಸ್ಕೊಂಡು ಬಂದೆ. ಬಿಡಿಸ್ಕೊಂಬಂದು ಇವಾಗ ಇದೇನು ಲೈಫ್ ನಡೀತಿದೆ, ಇವಾಗ ಎಷ್ಟು ಅವಾಗ ಅಷ್ಟೊಂದು ಒದ್ದಾಡಿದ್ನಲ್ಲ ಆ ದುಡ್ಡಿಗೆ, ಇವಾಗ ನೋಡು ನನ್ನ ಲೈಫು ಏನೋ ಅಷ್ಟು ಇವಾಗ ಬಂದಿದ್ರೆ ಯಾಕಷ್ಟ ಅಷ್ಟೊಂದು ಒದ್ದಾಡೋ ಅವಶ್ಯಕತೆ ಇದ್ದಿಲ್ವೇನೋ ಅಂತ ಅನ್ನಿಸ್ತು. ಇದೆಲ್ಲ ಪರ್ಟಿಕ್ಯುಲರ್ ಬೇಸಿಕ್ ಟಾಪಿಕ್ ತಗೊತ ಹೋದಾಗ ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ ನಮ್ಮ ಲೈಫು ಸಿಂಪಲ್ ಆಗೇ ಇರುತ್ತೆ. ಸೊ ಅದನ್ನು ನಾವು ಹೇಗೆ ತಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಲೈಫಲ್ಲಿ ಯಾರಿಗೂ ಬರದೇ ಇರೋ ಕಷ್ಟ ಬಂದಿದೆ, ಸೊ ನಾನೇನೋ ಯಾರು ಮಾಡದೇ ಇರೋದೇನೋ ಬಂದಿದೆ, ನನಗೆ ಯಾರಿಗೂ ಬರದೇ ಇರೋದೇನೋ ಬಂದಿದೆ ಅಂತ ಅಂದ್ಕೊಂಡು ನಮ್ಮಲ್ಲಿ ನಾವೇ ಇದು ನಮ್ಮ ಲೈಫ್ನ ಸಫೋಕೇಟ್ ಮಾಡ್ಕೊತ ಬದುಕೋದು ಅರ್ಥ ಇಲ್ಲ. ಸೊ ಹೆಂಗಿರ್ಬೇಕಪ್ಪ ಅಂದರೆ ಗೋ ವಿತ್ ದ ಫ್ಲೋ ಅನ್ನೋ ಥರ ನಮ್ಮ ಲೈಫ್ನ ನಾವು ತಗೋಬೇಕು. ಸೊ ಏನೇ ಬರಲಿ ನೋಡ್ಕೊಳೋಣ, ಏನೋ ಒಂದು ಆಗುತ್ತೆ, ಆಗಲಿ ಬಿಡು, ಇರಲಿ ಬಿಡು ಅಂತ ಒಂದು ಸಲ ಯೋಚನೆ ಮಾಡ್ತಾ ಶುರು ಮಾಡಿ ನಿಮ್ಮ ಜೀವನನ. ಅವಾಗ ನೋಡಿ ನಿಮ್ಮ ಲೈಫು ಹೊಸ ಒಂದು ಸ್ಟಾರ್ಟ್ ತಗೊಳುತ್ತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ ಇದು ನನ್ನ ಮಿಡಲ್ ಕ್ಲಾಸ್ ಜೀವನ ಮತ್ತು ನಮ್ಮೆಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ನ ಆಸೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಹೀಗೆ ನೆಕ್ಸ್ಟ್ ಕಂಟೆಂಟ್ ಬರೋವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.